ಚಂದ್ರಗುತ್ತಿ ದೇವಿ ದಿವ್ಯ ತಾತ್ವಿಕ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಧರ್ಮವು ಮನುಷ್ಯರ ಜೀವನದ ಅಡಿಪಾಯವಾಗಿದ್ದ ಯುಗದಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ದಟ್ಟ ಕಾಡುಗಳಿಂದ ಆವರಿಸಲ್ಪಟ್ಟ ಮೌನ ಮತ್ತು ಮಹಿಮೆಯಿಂದ ಕೂಡಿದ ಒಂದು ಪವಿತ್ರ ಸ್ಥಳವಿತ್ತು. ಅದೇ ಚಂದ್ರಗುತ್ತಿ. ಇಂದು ಅದು ಶಿವಮೊಗ್ಗ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರವಾಗಿದ್ದರೂ ಆ ಕಾಲದಲ್ಲಿ ಅದು ದೇವತೆಗಳ ವಾಸಸ್ಥಳವೆಂದು ಪರಿಗಣಿಸಲ್ಪಟ್ಟಿತು. ಈ ಪವಿತ್ರ ಭೂಮಿಯಲ್ಲಿ ಲೋಕಮಾತೆಯಾದ ರೇಣುಕಾದೇವಿ, ಯಲ್ಲಮ್ಮ, ಬನಶಂಕರಿ, ಚಂದ್ರಗುತ್ತಿ ದೇವಿ ಎಂಬ ಅನೇಕ ರೂಪಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಳು. ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿ. ಭಾರತದ ಮಹಾನ್ ಋಷಿಗಳಲ್ಲಿ ಒಬ್ಬರಾದ ಜಮದಗ್ನಿ ಮಹರ್ಷಿ ತಪಸ್ಸು ಮತ್ತು ಜ್ಞಾನದಲ್ಲಿ ಅಪ್ರತಿಮರು. ಅವರ ಪತ್ನಿ ರೇಣುಕಾದೇವಿ ಪತಿವ್ರತೆಯಾಗಿ ಧರ್ಮಪಾಲಕಳಾಗಿ ಶುದ್ಧ ಮನಸ್ಸಿನ ದೇವಿ ಸ್ವರೂಪಿಣಿಯಾಗಿದ್ದರು. ಪ್ರತಿದಿನವೂ ರೇಣುಕಾದೇವಿ ನದಿಗೆ ತೆರಳಿ ಮಣ್ಣಿನಿಂದ ಮಾಡಿದ ಕುಂಭದಲ್ಲಿ ನೀರನ್ನು ತುಂಬಿಕೊಂಡು ಬರುತ್ತಿದ್ದರು. ಆ ಕುಂಭವು ಮಣ್ಣಿನಿಂದ ಮಾಡಿದರೂ ಒಡೆಯದೇ ಇರುತ್ತಿತ್ತು. ಕಾರಣ ರೇಣುಕೆಯ ಶುದ್ಧತೆ ಮತ್ತು ಪತಿವ್ರತಿ. ಇದು ಕೇವಲ ಒಂದು ಚಮತ್ಕಾರವಲ್ಲ, ಅದು ಮನಸ್ಸಿನ ಶುದ್ಧತೆ ಇದ್ದರೆ ಪ್ರಕೃತಿಯೂ ಸಹ ವಿಧೇಯವಾಗುತ್ತದೆ ಎಂಬ ದಿವ್ಯ ಸಂದೇಶ. ಒಂದು ಕ್ಷಣದ ಮನೋಭಂಗ. ಒಂದು ದಿನ ನದಿಯ ತೀರದಲ್ಲಿ ದೇವತೆಗಳ ಗಂಧರ್ವರು ವಿಹರಿಸುತ್ತಿರುವುದನ್ನು ರೇಣುಕಾದೇವಿ ನೋಡಿದಳು. ಅವರ ಸುಂದರ ರೂಪ, ಸಂಗೀತ ಮತ್ತು ನಗುವು ಕ್ಷಣಮಾತ್ರಕ್ಕೆ ರೇಣುಕೆಯ ಮನಸ್ಸಿನಲ್ಲಿ ಚಂಚಲತೆಯನ್ನು ಉಂಟುಮಾಡಿತು. ಆ ಒಂದು ಕ್ಷಣದ ಮನೋಭಂಗದಿಂದಲೇ ಮಣ್ಣಿನ ಕುಂಭ ಒಡೆಯಿತು. ರೇಣುಕಾದೇವಿ ಆತ್ಮಾವಲೋಕನ ಮಾಡಿಕೊಂಡಳು. ನಾನು ಧರ್ಮದಿಂದ ಕ್ಷಣಮಾತ್ರ ದೂರ ಸರಿದೆ ಎಂದು ಪಶ್ಚಾತ್ತಾಪದಿಂದ ಮನೆಗೆ ಮರಳಿದಳು. ಜಮದಗ್ನಿಯ ಕೋಪ ಮತ್ತು ಪರಶುರಾಮನ ಧರ್ಮ ಪರೀಕ್ಷೆ. ಜಮದಗ್ನಿ ಮಹರ್ಷಿಗೆ ಈ ವಿಷಯ ತಿಳಿದಾಗ ಅವರು ಭಾರೀ ಕೋಪಗೊಂಡರು. ತಪಸ್ವಿಯ ದೃಷ್ಟಿಯಲ್ಲಿ ಧರ್ಮಕ್ಕೆ ವಿರುದ್ಧವಾದ ಯಾವುದೇ ತಪ್ಪು ಕ್ಷಮೆಯಲ್ಲ. ಅವರು ತಮ್ಮ ಪುತ್ರರಾದ ಪರಶುರಾಮನಿಗೆ ಆದೇಶಿಸಿದರು, ಧರ್ಮಭಂಗ ಮಾಡಿದ ನಿನ್ನ ತಾಯಿಯನ್ನು ಸಂಹರಿಸು. ಪರಶುರಾಮನ ಹೃದಯ ಕಂಗೆಟ್ಟಿತು. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ತಂದೆಯ ಆದೇಶ. ಇದು ಪರಶುರಾಮನ ಜೀವನದ ಅತಿ ಕಠಿಣ ಪರೀಕ್ಷೆ. ಆದರೂ ಧರ್ಮವೇ ಪರಮ ಎಂದು ತಿಳಿದ ಪರಶುರಾಮನು ಕಣ್ಣೀರು ಸುರಿಸುತ್ತಲೇ ತಂದೆಯ ಆದೇಶ ಪಾಲಿಸಿದನು. ದೇವಿಯ ಪುನರ್ಜನ್ಮ ಮತ್ತು ಚಂದ್ರಗುತ್ತಿಗೆ ಆಗಮನ. ಪರಶುರಾಮನ ಧರ್ಮನಿಷ್ಠೆಯಿಂದ ಸಂತೃಪ್ತನಾದ ಜಮದಗ್ನಿ ಮಹರ್ಷಿ ಅವನಿಗೆ ವರವನ್ನು ನೀಡಿದರು. ಪರಶುರಾಮನು ಕೇಳಿದ ಮೊದಲ ವರವೇ, ನನ್ನ ತಾಯಿಯನ್ನು ಪುನರ್ಜೀವನ ನೀಡಿ. ಆ ಕ್ಷಣದಲ್ಲೇ ರೇಣುಕಾದೇವಿ ಪುನರ್ಜೀವನ ಪಡೆದಳು. ಆದರೆ ಈ ಘಟನೆ ರೇಣುಕೆಯ ಆತ್ಮವನ್ನು ಸಂಪೂರ್ಣವಾಗಿ ಪರಿವರ್ತಿಸಿತು. ಅವಳು ತಪಸ್ಸಿಗಾಗಿ, ಲೋಕೋದ್ಧಾರಕ್ಕಾಗಿ ಚಂದ್ರಗುತ್ತಿಯ ಪರ್ವತಕ್ಕೆ ಆಗಮಿಸಿದಳು. ಅಲ್ಲಿ ದೇವಿಯಾಗಿ ಅವತಾರ ತಾಳಿದಳು. ಚಂದ್ರಗುತ್ತಿ ದೇವಿಯ ತಪಸ್ಸು. ಚಂದ್ರಗುತ್ತಿಯ ಪರ್ವತ ಶಿಖರದಲ್ಲಿ ರೇಣುಕಾದೇವಿ ಭಯಾನಕ ತಪಸ್ಸನ್ನು ಕೈಗೊಂಡಳು. ಸೂರ್ಯ, ಚಂದ್ರ, ಅಗ್ನಿ, ವಾಯು ಎಲ್ಲವನ್ನೂ ಸಾಕ್ಷಿಯಾಗಿ ಇಟ್ಟುಕೊಂಡು ತಪಸ್ಸು ಮಾಡಿದಳು. ಆಕೆಯ ತಪಸ್ಸಿನಿಂದ ದೈತ್ಯರು ನಾಶವಾದರೂ ಧರ್ಮ ಪುನಃಸ್ಥಾಪಿತವಾಯಿತು. ದೇವತೆಗಳು ಆಕೆಯನ್ನು ಪ್ರಾರ್ಥಿಸಿ ಹೇಳಿದಳು, ನೀನು ಮುಂದೆ ಚಂದ್ರಗುತ್ತಿ ದೇವಿ ಎಂಬ ಹೆಸರಿಂದ ಲೋಕವನ್ನು ಕಾಪಾಡು. ಅಗೆ ಶಕ್ತಿಪೀಠವಾಗಿ ಚಂದ್ರಗುತ್ತಿ. ಕಾಲಕ್ರಮೇಣ ಚಂದ್ರಗುತ್ತಿ ದೇವಿಯ ಶಕ್ತಿ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಯಿತು. ಭಕ್ತರು ಇಲ್ಲಿಗೆ ಬಂದು ಸಂತಾನ ಪ್ರಾಪ್ತಿ, ರೋಗ ನಿವಾರಣೆ, ಮನಶಾಂತಿ, ಕುಟುಂಬ ಸುಖ, ಪಾಪ ವಿಮೋಚನೆ ಎಲ್ಲವನ್ನೂ ಪಡೆದರು. ಇಲ್ಲಿನ ವಿಶೇಷ ಆಚರಣೆಯೆಂದರೆ ಬೆತ್ತಲೆ ಸೇವೆ. ಇದು ದೇಹವನ್ನು ಅಲ್ಲ, ಅಹಂಕಾರವನ್ನು ತ್ಯಜಿಸುವ ಸಂಕೇತ. ಚಂದ್ರಗುತ್ತಿ ದೇವಿಯ ಪದೇ ನಮಗೆ ಹೇಳುವುದು, ಧರ್ಮದಿಂದ ತಪ್ಪಿದ ಕ್ಷಣವೂ ಪರಿಣಾಮಕಾರಿಯಾಗಿದೆ. ಪಶ್ಚಾತ್ತಾಪ ಮತ್ತು ತಪಸ್ಸು ಆತ್ಮಶುದ್ಧಿಗೆ ದಾರಿ. ಸ್ತ್ರೀ ಶಕ್ತಿ ದುರ್ಬಲವಲ್ಲ, ಅದು ಲೋಕಸಂರಕ್ಷಕ ಶಕ್ತಿ. ದೇವಿ ಎಂದರೆ ಕೇವಲ ವಿಗ್ರಹವಲ್ಲ, ಅದು ಜಾಗೃತ ಚೈತನ್ಯ. ಇಂದಿಗೂ ಚಂದ್ರಗುತ್ತಿ ಪರ್ವತದ ಮೇಲೆ ನಿಂತು ಪ್ರಾರ್ಥಿಸಿದರೆ ದೇವಿಯ ಕೃಪೆ ಭಕ್ತರ ಹೃದಯಕ್ಕೆ ತಲುಪುತ್ತದೆ ಎನ್ನು ನಂಬಿಕೆಯಿದೆ. ನಮ್ಮ ಅಜ್ಞಾನವನ್ನು ದೂರ ಮಾಡಿ ಧರ್ಮದ ಮಾರ್ಗದಲ್ಲಿ ನಡೆಸು ಎಂದು ಪ್ರಾರ್ಥಿಸೋಣ. ಜೈ ಚಂದ್ರಗುತ್ತಿ ದೇವಿ, ಜೈ ಶಕ್ತಿ, ಜೈ ಎಂದು ನಂಬಿಕೆಸ್ಕೆರಿ.